ಗಜಮುಖನೆ ಗರ್ವ ಶ್ರೀ ಗಣನಾಥ ಗಜಮುಖನೆ ಗರ್ವ ಶ್ರೀ ಗಣನಾಥ ಇಲ್ಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯದಾಯಕ ಕೊಡಿಯನಿಗೆ ಮತಿಯ ನಿನ್ನ ಪಾದ ಚರಣಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ಶಂಕರ ಗರಳಪುರವಾಸ ಚೊಕ್ಕಬೋ ಜನದ ಬಡೆಯ ವಿಷಪ್ರಾಜಿಗೆ ಮನ್ನಾ ಒಳರೋಗಕ್ಕೆ ಗಂಡನಾದ ನಡುಗಾಡು ನಂಜುಂಡೇಶ್ವರನ ಪಾದರ ಬಿದ್ದಕ್ಕೆ ಶರಣೋ ಶರಣೋ ಶರಣಯ್ಯ ಆದಿಗುರುವಿಗೆ ಶರಣೋ ಅನಾದಿ ಗುರುವಿಗೆ ಶರಣೋ ಹೆತ್ತವರ ಪಾದಕ್ಕೆ ಶರಣೋ ನನ್ನ ಹೆತ್ತು ಒತ್ತಂತ ತಂದೆ ತಾಯಿಗಳ ಪಾದರವಿಂದಕ್ಕೆ ಶರಣೆಂದನತ ವಿದ್ಯವನ್ನ ಕಲಿಸಿಕೊಟ್ಟಿರತಕ್ಕಂತ ಮೈಸೂರು ಪಡವಾರಳ್ಳಿ ತಂಬೂರಿ ಶಿವಣ್ಣನವರ ಪಾದರವಿಂದಕ್ಕೆ ಶರಣೆಂದನತ ಬಿಳಿಕೆರೆ ಹಳೆಬೀಡು ಬಸವರಾಜನವರ ಪಾದರವಿಂದವನ್ನು ನೆನೆಯುತ್ತ ವರ್ಕೋಡು ಸುಬ್ಬಯ್ಯನವರ ಪಾದರವಿಂದಕ್ಕೆ ಶರಣೋ ಶರಣೋ ಶರಣಯ್ಯ ಗುರುವೇ ಬಾರಿಯ ಕಂಡಾಯವಂತೆ ಬಸವನ ಪರಿಮೇಳವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ದಯ ಮಾಡು ಕೊಯಮತ್ತೂರು ಜಿಲ್ಲೆ ಗುರುವೇ ದೇವಾ ಕೊಯಮತ್ತೂರು ಜಿಲ್ಲೆ ಕೊಳ್ಳೆಗಾಲ ತಾಲೂಕು ಇರುದಾಳು ಬಾಳುಣಸಿ ಕೊತ್ತಲ್ಲೂರು ತಳನೂರು ಬಾಳೂರು ಸೋಂಡ್ರಳ್ಳಿ ಬಾಳೂರು ಅಂಕನಪುರದ ಮಧ್ಯ ಕಾಡು ಬಸಪ್ಪನ ಕಟ್ಟೆ ಚಿಕ್ಕಲ್ಲೂರು ಮಹಾಕ್ಷೇತ್ರ ನೀಲಿ ಸಿದ್ದಪ್ಪಾಜಿ ಕಂಡಾಯನ ಒಣೆಯ ಗುರುವೇ ನಾವು ಹೋಗುವ ಕೂಗು ನಿಮ್ಮ ಪಾದಕ್ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಗಂಡಗತ್ರಿ ಮನ್ನಾ ಲಿಂಗಯ್ಯ ದಯ ಮಾಡೋ
ದೊರೆಯ ಚಂದಗಾಲ ಕಾವೇರಿ ಬಂದಂತ ಹೃದಯ ಪಕ್ಕದ ಒಳಗೆ ಕುಳಿತಿರುವ ನನ್ನಪ್ಪ ಹುಬ್ಬಳ್ಳಿಯ ಕೈಲಾಸ ತಿರುಗಣ್ಣರ ಚಪ್ಪಾಜಿ ಹಿರಿಯ ಚೆನ್ನಮ್ಮ ಕೋಪಿಲ ದೊಡ್ಡಮ್ಮ ಮಡಿವಾಳ ಮಾಚಯ್ಯ ನನ್ನ ಹೊನ್ನೆಯ ಚೆನ್ನಯ್ಯ ಕುರುಬನ ಕಟ್ಟೆ ಕಂಡಾಯ ರಾಜಗೊಬ್ಬ ಗಣಪೋರ ಕುರುಬೆಗೌಡರ ಮನೆಯ 16 ಅಂಕಣದ ದೊಡ್ಡಿಯ ಹಟ್ಟಿಯ ಒಳಗೆ ಮರ್ತು ಮಲಗಿರುವಂತ ಗಂಡಾಯದ ಒಳೆಯ ನನ್ನ ಮಂಡೀರ ಲಿಂಗಯ್ಯ ಕಲಿಗವು ಹೆಚ್ಚುಬಿಡ್ತು ಜ್ಞಾನ ಬರುತ್ತೈತೆ ಅಂತೇಳಿ ನಲ್ಲಪ್ಪ 6-3-9 ಜೋಲು ನಿದ್ರೆ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಆ ಓ ಲಿಂಗಯ್ಯ ದಯ ಮಾಡು ಪರಪರ ವಸ್ತು ಪಾವನ ಮೂರ್ತಿ ಹಲ್ಲಮ ಪ್ರಭು ಅಖಂಡ ಸ್ವರೂಪ ಪರಂಜ್ಯೋತಿ ನನ್ನಪ್ಪ ಮಂಡ್ಯದ ಲಿಂಗಯ್ಯ ಅಂತೇಳಿ ಹೌದು ನಾಮಕರಣವನ್ನು ಪಡೆದಿದ್ದರಂತೆ ತ್ರೇತಾಯುಗ ತ್ರೇತಾಯುಗ ದ್ವಾಪರಾಯುಗ ಸತ್ಯಯುಗವನ್ನು ಕಳ್ಕೊಂಡು ಈ ಕಲಿಯುಗದಲ್ಲಿ ದರೆಗೆ ದೊಡ್ಡವರ ಅವತಾರವನ್ನು ತಾಳಿದರಂತೆ ಹೌದಪ್ಪ ಈ ಕಲಿ ಕೈಲಾಸದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕಿನ್ನರು ಕಿನ್ಪುರುಷರು ಜ್ಯೋತಿ ಜೀವಮಾನುಗಳೆಲ್ಲರೂ ಪಡ್ಕೊಂಡು ಹೌದೌದು ಆ ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯ ನೇರವಾಗಿ ನಾನು ಕೈಲಾಸದಿಂದ ಭೂಲೋಕಕ್ಕೆ ಬರಬೇಕು ಅಂತೇಳಿ ನಿಜ ಭೂಲೋಕದಲ್ಲಿರ್ತಕ್ಕಂತ ಸತ್ಯವಂತರ ಸತ್ಯವನ್ನ ನೋಡ್ಬೇಕು ಹೌದಪ್ಪ ಅವರ ನೀತಿ ನಿಷ್ಠೆ ನಿಯಮವನ್ನ ಪರಿಪಾಲನೆ ಮಾಡಬೇಕು ಅಂತೇಳಿ ಹೌದು ಆ ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯ ಕಲಿಯುಗದಲ್ಲಿ ದರೆಗೆ ದೊಡ್ಡವರು ಅಂತೇಳಿ ನಾಮಕರಣವನ್ನು ಪಡೆದಿದ್ದರಂತೆ ಪರಮಾತ್ಮ ಅದರಲ್ಲೂ ನೇರವಾಗಿ ಕೈಲಾಸದಿಂದ ಭೂಲೋಕಕ್ಕೆ ಬರಬೇಕು ಅಂತೇಳಿ ಎಲ್ಲೂ ಬರ್ತವ್ರೆ ಎಲ್ಲಿಗಪ್ಪ ಕಲ್ಯಾಣ ಪಟ್ಟಣ ಅಂತಕ್ಕಂಥ ಸ್ಥಳ ಅಲ್ಲಿ ಹೌದಪ್ಪ ನಂದಿ ಬಸವಣ್ಣನವರು ಆಹಾ. ಕುಲಕ್ಕೊಬ್ಬ ಶರಣೂರು ಈ ಕಡೆ ಕೋಟಿಗೊಬ್ಬ ಭಕ್ತರು ಅಂತ ಹೇಳಿ ನಿಜ ಎಲ್ಲಾರ್ಗೂ ಲಿಂಗಧಾರಣೆಯನ್ನು ಮಾಡ್ತಿದ್ದರಂತೆ ಹೌದಪ್ಪ ಆ ಲಿಂಗಧಾರಣೆಯನ್ನು ಮಾಡ್ಬೇಕಾದ್ರೆ ಆಹಾ. ಒಕ್ಕಳಕ್ಕಿಯನ್ನ ಹಾಕಿ ಒಂದು ಬದನೆಕಾಯಿನ ಹಾಕಿ ಒಂದು ಮಣ ಬೇಳೆಯನ್ನ ಹಾಕಿ ಲಕ್ಷೋಪಲಕ್ಷ ಜನರಿಗೆ ಎಡೆಯನ್ನು ಬರೆಸ್ತಿದ್ರಂತೆ ಹೌದು ಸತ್ಯದ ಕಾಲದಲ್ಲಿ ನೋಡಿ ಕಲೀಗ ದರೆಗೆ ದೊಡ್ಡವರು ನಿಷ್ಠೆ ನಿಯಮವನ್ನ ಹೌದು ಯಾರು ಪಾಲನೆ ಮಾಡಬಹುದು ಅಂತೇಳಿ ಪರೀಕ್ಷೆ ಮಾಡಕ್ ಬರ್ತಾರೆ ನಿಜ ಆದ್ರೆ ದೇವ್ರು ನಮ್ ಕಣ್ಣು ಕಾಣಲ್ಲ ಅಷ್ಟೇನೆ ಹೌದು ಪ್ರತಿಯೊಬ್ಬರಿಗೂ ಈ ನರ ಮನುಷ್ಯರಿಗೆ ಒಂದೊಂದು ರೀತಿಯಲ್ಲಿ ಪರೀಕ್ಷೆ ಅಂತಕ್ಕಂಥದ್ದು ಕೊಡ್ತಾನೆ ದೇವ್ರು ನಿಜ ಯಾಕೆಂದ್ರೆ ಮನುಷ್ಯನ ಜನ್ಮ ಹೆಂಗೆ ಅಂದ್ರೆ ಅಹಂಕಾರ ಸಹಜ ದುರಹಂಕಾರವನ್ನ ಬೆಳೆಸ್ಕೊಳ್ಳಿಕ್ ಹೋಗ್ಬಾರ್ದು ಬ್ಯಾಡಕಪ್ಪ ಇದ್ದಾಗ್ಲೂ ಇಲ್ದವನಂಗಿರ್ಬೇಕು ಹೌದು ಇಲ್ದೇ ಇದ್ದಾಗ್ಲೂ ಭಗವಂತ ಕೊಟ್ಟವನ್ ಅಂದ್ಬಿಟ್ಟು ಇರಷ್ಟು ತೃಪ್ತಿ ಪಟ್ಕೊಂಡು ಹೋಗ್ಬೇಕು ನಿಜ ಮನುಷ್ಯನ ಜನ್ಮ ಹೆಂಗೆ ಅಂದ್ರೆ ಹೀಗೆ ಆಸೆ ತಂದೆಯ ವಿನಃ ಆಯಸ್ಸನ್ನ ತರಲಿಲ್ಲ ಹೌದಪ್ಪ ಯಾರಾದ್ರೂ ಆಯಸ್ಸ ತರಲಿಕ್ಕಾಗತ್ತಾ ಇಲ್ಲ ಮನುಷ್ಯ ಹುಟ್ಟುದ ಕ್ಷಣದಿಂದ ಅವನಿಗೆ ಉಸಿರು ಅಂತಕ್ಕಂಥದ್ದು ಬರುತ್ತೆ ನಿಜ ಬೆಳೀತಾ ಬೆಳೀತಾ ಒಂದು ಹೆಸರು ನಾಮಕರಣವಾಗುತ್ತೆ ಹೌದು ಈ ಉಸಿರು ಅಂತಕ್ಕಂಥದ್ದು ಮರೆಯಾದ ಮೇಲೆ ಹೆಸರು ಮಾತ್ರ ಶಾಶ್ವತ ಉಳ್ಕತ್ತದ ಅಷ್ಟೇ ನಿಜ ದಿನೇ ದಿನ ಮನುಷ್ಯ ಯಾವಾಗ ಅವನಿಗೆ ವಯಸ್ಸಾಯ್ತಾ ಇರ್ತದೆ ಆಯಸ್ಸು ಕಡಿಮೆ ಆಗ್ತಾ ಆಗ್ತಾ ಬರ್ತೈತದೆ ಹೌದು ಆದ್ರೆ ನಾವು ತಿಳ್ಕಬೇಕಾಗಿರೋದೇನಪ್ಪ ಅಂದ್ರೆ ಮನುಷ್ಯ ಆಸೆ ತಂದ ವಿನಃ ಆಯಸ್ಸನ್ನ ತರಲಿಲ್ಲ ಹೌದು ನಮ್ ಕಣ್ಣಲ್ಲಿ ಬೇರೆಯವ್ರಿಗೆ ಒಳ್ಳೇದನ್ನ ಮಾಡಕ್ಕಾಗಿಲ್ಲ ಅಂದ್ರೂ ಸುದ ಕೆಟ್ಟದನ್ನ ಮಾಡಬಾರ್ದು ಕೆಟ್ಟದನ್ನ ಬಯಸಬಾರ್ದು ಅಂತ ಹೇಳಿ ನೋಡಿ ಹೌದು ಅಲ್ಲದವರ ಸಂಘ ಮಾಡಿ ಹಡವಿಯ ಪಾಲಾಗುವುದಕ್ಕಿಂತ ಆಹಾ. ಬಲ್ಲವರ ಸಂಘ ಮಾಡಿ ಬೆಲ್ಲದಂತೆ ಬದುಕುವುದು ಲೇಸು ಈ ನರಜನ್ಮ ಅಂತ ನಿಜ ನಮ್ ಕೈಲಿ ಬೇರೆಯವ್ರಿಗೆ ಒಳ್ಳೇದ ಮಾಡಕ್ಕಾಗಿಲ್ಲ ಅಂದ್ರೂ ಸುದಾ ಕೆಟ್ಟದ್ ಕೆಟ್ಟದನ್ನ ಮಾಡಬಾರ್ದು ಕೆಟ್ಟದನ್ನ ಬಯಸಬಾರ್ದು ಅಂತ ಹೌದಪ್ಪ ಅದೇ ರೀತಿಯಲ್ಲಿ ಆಹಾ. ಆ ಪರಂಜ್ಯೋತಿ ಮಂಟ್ಯದ ಲಿಂಗಯ್ಯ ಅಂತೇಳಿ ಯಾರ್ಯಾರು ಸೋಮವಾರ ಶುಕ್ರವಾರ ಹಾ. ಮನೆ ಕೋಣೆಗಳೆಲ್ಲ ಗೂಡ್ಸಿ ತಾರ್ಸಿ ಗಂಧದ ಕಡ್ಡಿ ಕಸಿ ಕರೆವೆತ್ತಿ ಕೈ ಮುಗಿತರು ನಿಜ ಅಂತವ್ರ ಮನೇಲಿ ನಂಬಿದವರ ಮನೆಯಲ್ಲಿ ತುಂಬಿ ತುಳುಕಾಡ್ತಕ್ಕಂಥವ್ರೆ ಗನ ನೀಲಿ ಸಿದ್ದಪ್ಪಾಜಿ ಅವರು ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಕಿಡಗಣ್ಣ ರೇಚಪ್ಪಾಜಿ ಹಿರಿಯ ಚನ್ನಾಜಮ್ಮ ತೋಪಿನ ದೊಡ್ಡಮ್ಮ ತಾಯಿ ಮುಡಿವಾಳ ಮಾಚಯ್ಯನವರು ಏಳುಮಲೆ ಎತ್ತಯ್ಯನವರು ಮುದ್ದುಮಲೆ ಮಾಯ್ಕಾರ ಹಾ ಹಾ ಮಹದೇಶ್ವರನ ಅಂತೇಳಿ ಹೌದು
ಆ ಯಾರ್ಯಾರು ಪೂಜೆ ಮಾಡ್ತಾರೋ ಭಗವಂತ ಸಕಲರಿಗೂ ಒಳ್ಳಿತನ ಮಾಡ್ಲಿ. ನಿಜ. ಅವಾಗಿನ ಕಾಲದಲ್ಲಿ ಪೂಜೆ ಮಾಡ್ತಿದ್ರು, ನಾ ಹೇಳ್ದಂಗ ಆಗ್ಲೇ ಸತ್ಯದ ಕಾಲದಲ್ಲಿ ಹಾ ಹಾ ಹೆಂಗಿತ್ತಣ್ಣ ಪೂಜೆ? ಯಾವ ರೀತಿನಪ್ಪ? ನಮ್ಮ ಹೆಣ್ಮಕ್ಳು ದೇವ್ರನ್ನ ಒಲಿಸ್ಕೋಬೇಕು ಅಂದ್ಬಿಟ್ಟು ಬೆಳಿಗ್ಗೆ ಹೊತ್ತಂತೆ ಎದ್ದು ಗೂಡ್ಸಿ ತಾರ್ಸಿ ತೊಪ್ನೀರಿಕ್ಕಿ ಹಾ ಚುಕ್ಕಿ ಇಟ್ಟು ರಂಗಾನಿ ನೋಲಿ ಅಂದ್ಬಿಟ್ಟು ರಂಗೋಲಿ ಬಿಡ್ತಿದ್ರು ಆಗಿನ ಕಾಲದಲ್ಲಿ. ನಿಜ. ಈಗಿನ ಕಾಲದಲ್ಲಿ ಹೆಂಗಾಗದೆ? ಹೆಂಗಪ್ಪ? ಯಾಳ ಮನೆ ಕಾಂಕ್ರೀಟ್ ರೋಡ್ಗಳು ಏನ್ ಅಜ್ಜಜ್ಗೂ ಆಗ್ಬಿಟ್ಟವೆ ಈಗ ಗಲ್ಲಿಗುವೆ. ನಿಜ. ಎದಳದೆ 8 ಮುಕ್ಕಲ್ ಆಯ್ತದೆ, ಬಾಯಲ್ಲಿ ಜೊಲ್ಲರಿತಿದ್ರು ಗ್ಯಾನ್ವೇ ಇರಂಗಿಲ್ಲ. ಆಹಾ. ಏನ್ ಬಕೆಟ್ ಅಲ್ಲಿ ನೀರ ತಂದ್ಬಿಟ್ಟು ಅತಗೊಂದ್ ಚೊಂಬು ಇತಗೊಂದ್ ಚೊಂಬು ಎರಚ್ಬಿಟ್ಟು ಬರ್ಲಿಡ್ಕ ಕದರಾಡ್ಬಿಟ್ಟು ನಿಜ ಬಳಪ ತಕ್ಕ ನಾಮ ಹೊಡಿತಾರೆ. ಈಗ ಯಾವ ನಾಮಪ್ಪ? ಪರ್ಮನೆಂಟ್ ನಾಮ. ಹಾ ಹಾ ನಿಜ. ಪ್ಲಸ್ಸು ಮೈನಸ್ಸು ಇಂಟು ನಾ ಬರ್ದ್ಬಿಟ್ರೆ ಆ ನಕ್ಷತ್ರ ನೋಡ್ಕೊಂಡ್ರ ಸಂದ್ಗಂಟ ಬಂಗ್ನಾಮೆ ಗ್ಯಾರಂಟಿ, ಪಂಗ್ನಾಮ ಗ್ಯಾರಂಟಿ ಅಂತ ಹಿಂಗಾಗ್ಬಿಟ್ಟದೆ ಪ್ರಪಂಚ. ನೋಡಿ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ನಿಷ್ಠೆ ನಿಯಮ ಇತ್ತು. ಪೂಜೆ ಮಾಡ್ತೀನಿ ಅಂದ್ರಲ್ಲಣ್ಣ, ನಿಜಕ್ಕಪ್ಪ. ಈಗ್ಲೂ ಪೂಜೆ ಮಾಡ್ತಾರ. ನಮ್ಮ ಹೆಣ್ಮಕ್ಳು ನೋಡ್ಬೇಕು, ಹಾ ಎಲ್ಲಾ ದೇವ್ರು ಮುಗಿತು ಅಂದ್ಬಿಟ್ಟು ಕೊನೆಗಾಲದಲ್ಲಿ ಓಂ ಶಕ್ತಿ ದೇವ್ರು ಹಿಡ್ಕ ಕುಂತವ್ರೆ. ನಿಜ ಅಲ್ವಣ್ಣ? ಹೌದು. ಓಂ ಶಕ್ತಿಗೆ ಹೋಯ್ತೀನಿ ಅಂದ್ರೆ ಹೆಂಗ್ ಹೋಗ್ಬೇಕು ಅವ್ರು? ಹೆಂಗಪ್ಪ? ನಿಷ್ಠೆ ನಿಯಮದಿಂದ ಹೋಗ್ಬೇಕು. ಓಂ ಶಕ್ತಿ ಆದಿಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಆದಿಶಕ್ತಿ ಪರಾಶಕ್ತಿ, ಓಂ ಶಕ್ತಿ. ಇದು ಹೆಂಗಿದ್ದವ? ಚೆನ್ನಾಗಿಲ್ವಾ? ಚೆನ್ನಾಗದಕ್ಕಪ್ಪ. ಇದು ಈ ತರ ಗೀತೆ ಆಡೋದಿಲ್ಲ ನಮ್ಮ ಹೆಂಗಸರು. ಮತ್ತೆ ಬಸ್ ಹತ್ಬೇಕಾದ್ರು ಒಂಥರ ಸಾಂಗು, ಬಸ್ಸಪ್ಪ ಬಸ್ಸು ಓಂ ಶಕ್ತಿ ಬಂತು, ಡ್ರೈವರಪ್ಪ ಡ್ರೈವರು ಓಂ ಶಕ್ತಿ ಡ್ರೈವರು. ಬಸ್ ಹತ್ಬೇಕಾದ್ರೆ ಈ ತರ ಸಾಂಗು. ನಿಜ. ಬಸ್ ಹತ್ತದ ಮೇಲೆ ಡ್ರೈವರ್ ಮುಂಚೂರಿಗೆ ಹೋಗಿ ಒಂದು ಆಡೋದು ಹೆಂಗಾಡ್ತಾರೆ ಗೊತ್ತಾ? ಹೆಂಗಪ್ಪ? ನಾ ಡ್ರೈವರ ನಿನ್ನ ಲವ್ವರ. ಏನ್ ಡ್ರೈವರ್ಗೂ ಸಂತೋಷ ಆಗೋಯ್ತು ಪುಣ್ಯಾತ್ಮನಿಗೆ. 3 ದಿನ ನಾ ಡ್ರೈವರ ನಿನ್ನ ಲವ್ವರ ಅಂದ ತಕ್ಷಣ ಹಾ ಅದೇ ಖುಷಿ ಒಳಗೆ ಕೆರೆ ಒಳಗೆ ತಗೋಗ್ಬಿಟ್ಟು ಬುಸ್ಸ ಪುಣ್ಯ 3 ದಿನ ನಿಂತ್ಗೆಟ್ಟಿದ್ನ ಅಲ್ವಾ? ಇದೆಲ್ಲ ನಮ್ ಕಡೆ ಇಲ್ಲೆಲ್ಲೂ ಇಲ್ಲ ಒಟ್ನಲ್ಲಿ. ಹಾ ಹೆಂಗೆ ಅಂದ್ರೆ ಅಣ್ಣ ಬಹಳ ಕಷ್ಟವಾಗದೆ. ಹೌದು. ಹೆಂಗಸರೆಲ್ಲ ಹಿಂಗ್ ಹೋಯ್ತಾ ಕುಂತವ್ರು ಓಂ ಶಕ್ತಿಗೆ. ಹಾ ನಮ್ ಗಂಡಸರು ಒಯ್ತಾ ಕುಂತವ್ರು ಈಗ ಎಲ್ಲಿಗೆಪ್ಪ? ಶಬರಿಮಲೆ ಅಯ್ಯಪ್ಪಂಗೆ. ಹೌದು. ಒಯ್ತೀನಿ ಅಂದ್ರೆ ಹೆಂಗ್ ಹೋಗ್ಬೇಕು ಅವ್ರು? ಹೆಂಗಪ್ಪ? ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಇತ್ತಿಂದ ಹೋಗ್ಬೇಕಾದ್ರೆ ಮಾತ್ರ ಸ್ವಾಮಿಯೇ ಅಯ್ಯಪ್ಪ ಅಂತಾರೆ, ಬಹಳ ಸಂತೋಷ. ನಿಜ. ಮಾಲಿಯ ಕಳೆದ್ಬಿಟ್ಟು ಒಳಗ್ ಬಿಟ್ಟಲ್ಲ ಅಂದ್ರೆ ಅವ್ರ ತರ ಏನ್ ಕೇಳಿರಿ ಬಸ್ ಒಳಗಡೆ ಡ್ಯಾನ್ಸು. ಹೆಂಗಪ್ಪ? ಕುಲ್ಕುಬೇಡ ಕುಲ್ಕುಬೇಡ ಸಿಲ್ಕು ನೀ ಕುಲ್ಕೊಂಬುಚ್ಚೆ ಯಾಕಂತೇಳಿ ಕುಲ್ಕು. ಅಯ್ಯಪ್ಪ ಸ್ವಾಮಿಗೆ ತಲೆ ಕೆಟ್ಟ ಬಿಡ್ಬೇಕಲ್ಲ. ಅದೇನ್ ಇಷ್ಟೊತ್ ಗಂಟ ಸ್ವಾಮಿಯೇ ಅಯ್ಯಪ್ಪ ಅಂತಿದ್ರಿ, ಹಾ ಮಾಲಿಯ ಬಿಚ್ಚಿದ ತಕ್ಷಣ ಕುಲ್ಕುಬೇಡ ಸಿಲ್ಕು ಅಂತಿದ್ರಿ ಎಲ್ಲಪ್ಪ. ಮುರ್ದ ಮಟ್ಟ ಕುಲುಕ್ತ ಕೂತಾರಲ್ಲ, ಬಹಳ ಕಷ್ಟವಾಗಿ ಕುಂತದ ನೋಡಿ. ಹೌದು. ಅದ್ ಕೇಳೋದು ಡ್ಯಾನ್ಸ ಏನಣ್ಣ? ಡ್ಯಾನ್ಸ್ ಹೊಡಿತಾರ ನೋಡ್ಬೇಕು. ಹೌದು. ಅದ್ರಲ್ಲೂ ಬಹಳ ಕಷ್ಟ. ಹಾ ಹೆಂಗೆ ಅಂದ್ರೆ ಆಗಿನ ಕಾಲದಲ್ಲಿ ಸ್ವಲ್ಪ ಈ ತರ ಇತ್ತು. ಹೌದು. ಇತ್ತೀಚೆಗೆ ಸ್ವಲ್ಪ ಕೆಟ್ಟೋಗ್ಬಿಟ್ಟು. ಸಟ್ಗ. ಯಾಕೆಂದ್ರೆ ಕಲಿಯುಗ ಕನ್ನಡ ಇದು. ಹೌದು ಕಣ್ಣ. ಅದಕ್ಕೆ ಜ್ಞಾನ ಉಳ್ಳವರು ಹೇಳ್ತಾರೆ ನೋಡಿ, ಹಾ 10 ದೇವರನ್ನು ಪೂಜಿಸುವ ಮುನ್ನ ಮೊದಲು ಹೆತ್ತ ತಂದೆ ತಾಯಿರನ್ನು ಪೂಜಿಸು ಅಂತ. ನಿಜ. ಎಲ್ಲೋ ಇರ್ತಕ್ಕಂಥ ದೇವ್ರುಗಳಿಗೆ ನಾವು ಕೈ ಮುಗಿಯ ಕೊಯ್ತೀವಿ. ಹೌದು. ಕಣ್ ಮುಂದೆ ಇರ್ತಕ್ಕಂಥ ತಂದೆ ತಾಯಿಗಳನ್ನ ಒಂದೊಂದು ಸಮಯದಲ್ಲಿ ಮರ್ತು ಬಿಡ್ತೀವಿ ನಾವು. ಹೌದು ಕಣಪ್ಪ. ಯಾಕಂದ್ರೆ ನಾವು ಮರ್ತಿದೀವಿ ಎಷ್ಟೋ ಸಲ. ಹೌದು. ಆದ್ರೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಂದೆಗಿಂತ ಮಿಗಿಲಾಗಿರ್ತಕ್ಕಂಥ ಗುರುವಿಲ್ಲ. ಹೌದು. ತಂದೆ ತಾಯಿಗಳನ್ನ ನಾವು ಇರೋ ತನಕ ಕಾಪಾಡ್ಕೊಬಿಟ್ರೆ ಹಾ ಅದಕ್ಕಿಂತ ಬೇರೆ ದೇವ್ರನ್ನ ನಾವು ಕೈಯೇ ಮುಗಿಬೇಕಾಗಿಲ್ಲ ಅಂತ. ನಿಜಕ್ಕಪ್ಪ. ಯಾಕೆಂದ್ರೆ ಹೆತ್ತ ತಂದೆ ತಾಯಿ ಋಣ ನಾವ್ ಯಾವತ್ತೂ ತೀರ್ಸಕ್ಕಾಗಲ್ಲ. ಹೌದು. ಅಥವಾ ತಾಯಿ ತಂದೆ ಮಣ್ಣಲ್ಲಿ ಹೋಗ್ಬೇಕು, ಅಥವಾ ಜನ್ಮ ನೀಡಿರ್ತಕ್ಕಂಥ ಮಕ್ಕಳು ಮಣ್ಣಲ್ಲಿ ಮಣ್ಣಾದ್ರೆ ಮಾತ್ರ ತಾಯಿ ತಂದೆ ಋಣ ತೀರ್ತು ಅಂತ. ಅದಕ್ಕೆ ನಾವು ಆಯ್ಸೆ ತಂದಿಲ್ಲ ಈ ಭೂಮಿ ಮೇಲೆ, ಆಸೆ ಮಾತ್ರ ತಕ ಬಂದಿದೀವಿ. ಹೌದು. ಅದಕ್ಕೆ ತಾಯಿ ತಂದೆಗಳನ್ನ ನಾವು ಕಾಪಾಡ್ಕೊಳ್ಳೋಣ ಅಂತೇಳಿ ನಮ್ಮ ಸಿದ್ದಮ್ಮನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಅವ್ರನ್ನಲ್ಲಕ್ಕಪ್ಪ ನೀನ್ ಯಾಕೆ ಕೂಗ್ರವ ಇಂದಿರಾ ರಮಣ ಗೋವಿಂದ. ಇನ್ನೊಂದ್ಸಾಟಿ ಬರ್ಬೇಕು. ಚಿಂತತ್ಕ ಕುಂತದ ನಮ್ಮ ಹೌದ್ರು ಇಂಚೋರಿ ಆಗ್ಲಿನ್ ನೋಡ್ತವ್ನಿ, ಅದೇನ್ ಪಿಸಿ 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 ಅಂತಿದಾರೋ ಕಾಣಿ ಮಾತಾಡ್ತವ್ರ ಕಷ್ಟ ಸುಖವ. ಯಾವ ತಾಯಿ ಹೋದ್ ತಿಂಗಳು 2,000 ರೂಪಾಯಿ ಅಕೌಂಟ್ ಬತ್ತು, ಈ ತಿಂಗಳು ಬರ್ಲೇ ಇಲ್ವಲ್ಲಮ್ಮಿ ಅನ್ನಂಗ ಆಗದ ಪಾಪ. ಹೌದು. ಸಿದ್ದರಾಮಯ್ಯನವ್ರು ಬೇರೆ ಇಳಿದು ಬಿಟ್ರು. ಆ ಪುಣ್ಯಾತ್ಮ DK ಶಿವಕುಮಾರನ ಕೊಟ್ಟನೋ ಇಲ್ವೋ ಅಂತ ಚಿಂತತ್ಕ ಕುಂತದ ಪಾಪ. ಹೌದು. ಬತ್ತ ಕಣವ 5,000 ಬರ್ತದ ಟಿಪ್ಸ್ ಈಗ. ನಿಜ ಅಲ್ವಣ್ಣ? ನಿನ್ ಬಾಯಲ್ಲಿ ಕಡ್ದಾಗ ಆಲಿ ಸುಮರಪ್ಪ. ಅಣ್ಣ ಹೆಂಗಸ್ರಿಗೆ ಜಾಸ್ತಿ ದುಡ್ಡು ಆಗ್ಬಿಟ್ರೆ ಬಾರನ್ ರೇಟ್ ಜಾಸ್ತಿ ಆಗೋಯ್ತ ಕಣ. ಬಹಳ ಕಷ್ಟವಾಗದೆ. ನಿಜ. ಇರಲಿ, ಕಥಾಭಾಗವನ್ನ ಮುಂದುವರ್ಸೋಣ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡುವಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ, ಗೆದ್ದಯ್ಯ ನೀವೇ ಬಂದು ಪರಜ್ಯೋತಿರಲ್ಲಪ್ಪ
ಬಸವಣ್ಣ ಸತ್ಯವನ್ನ ನೀಲಮನ ಸತ್ಯವನ್ನ ಕಂಡವರೇ ಗಾರಿಗರ ಮರ್ಗ ಗಿಡಗಳ ರಾಜಪ್ಪಾಜಿ ಹಿರಿಯ ಜನ ಜಮ್ಮ ಬಸಪ್ಪಾಜಿ ಅರಸಾರ ಮಗಳಾಗಿರುವಂತ ನನ್ನ ತೋಪಿನ ದೊಡ್ಡಮ್ಮನ ಪಡೆದುಕೊಂಡು ನನ್ನಪ್ಪ ನಾಡು ನಾಡಿನ ಮೇಲೆ ಸ್ವಾಮಿ ಮಿಲ್ಲ ಮೇಲೆ ಬಂದಾರಂತೆ ಸಿದ್ದಯ್ಯ ಸ್ವಾಮಿ ಬಂದೆ ಕಲಿಯುಗದ ಒಳಗೆ ಗುರುಲಿಂಗಯ್ಯ ಮಾಡು ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯನವರು ಹೌದಪ್ಪ ಈ ಕಡೆ ಕಲ್ಯಾಣ ಪಟ್ಟಣದಲ್ಲಿರ್ತಕ್ಕಂಥ ನಂದಿ ಬಸವಣ್ಣನವರು ಹಾಗೂ ಅವರ ಮದುವೆಯಾಗಿರ್ತಕ್ಕಂಥ ನೀಲಾಂಬಿಕೆ ಸತ್ಯವನ್ನು ನೋಡಿ ಹೌದು ಗಾರಡಿಗರ ಮಕ್ಕಳಾಗಿರ್ತಕ್ಕಂಥ ಕಿಡಿಗಣ್ಣ ರಾಜಪ್ಪಾದಿ ಹಿರಿ ಚೆನ್ನಾಜಮ್ಮನವರನ್ನ ಪಡ್ಕೊಂಡು ಬಸಪ್ಪಾಜಿ ಅರಸರನ್ನ ಮಗಳಾಗಿರ್ತಕ್ಕಂಥ ಜಗನ್ಮಾತೆ ದೊಡ್ಡಮ್ಮನವರನ್ನ ಪಡ್ಕೊಂಡು ಈ ಕಡೆ ಆ ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯ ಮಡಿವಾಳ ಮಾಚಪ್ಪನವರನ್ನ ಪಡ್ಕೊಂಡು ಹಲವಾರು ಶರಣರುಗಳನ್ನ ಪಡ್ಕೊಂಡು ಈ ಕಲಿಯುಗದಲ್ಲಿ ಹಲವಾರು ಕ್ಷೇತ್ರವನ್ನು ಸೇರಿ ಕಟ್ಟ ಕಡೆಯದಾಗಿ ಕಲಿಯುಗ ಹೆಚ್ಚುತ್ತಾ ಇದೆ ಕಾಲಿನ ಉತ್ಪತ್ತಿ ಆಗುತ್ತಾ ಇದೆ ಅಂತ ಹೇಳಿ ಸ್ವಾಮಿ ಮಂಡ್ಯದ ಲಿಂಗಯ್ಯ ರಾಜು ಬಪ್ಪೇಗೌಡನಪುರದಲ್ಲಿರ್ತಕ್ಕಂಥ ಕುರುಬರ ಬಪ್ಪೇಗೌಡನಪುರದಲ್ಲಿ ಕುರಿ ಕಟ್ಟಾಕಿರ್ತಕ್ಕಂಥ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಹಗ್ಗದ ಮಂಚಿನ ಮೇಲೆ ಕುಳಿತುಕೊಂಡು ಯೋಚನೆ ಮಾಡುವಂತೆ ಏನಂತಪ್ಪ ಈ ಕಡೆ ಕಲಿ ಹೆಚ್ಚುತ್ತಾ ಬರ್ತಾ ಇದೆ ಕಾಲಜ್ಞಾನ ಉತ್ಪತ್ತಿ ಆಗೋಗ್ತಾ ಇದೆ ಅಂತೇಳಿ ಆ ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯನವರು ಈ ಕಡೆ ಜಾತಿಯೊಳಗೆ ಬ್ರಹ್ಮ ಜಾತಿ ನಿಜ ವಿಶ್ವಕರ್ಮದ ಪಂಚವಾಳದವರು ಹೊಟ್ಟೆ ಒಳಗಡೆ ಹುಟ್ಟಿರ್ತಕ್ಕಂಥ ಮಾರಲ್ಲಿ ಮುದ್ದೋಜ ಮಗನಾಗಿರ್ತಕ್ಕಂಥ ಎಳೆ ಕೆಂಪಚಾರಿಯನ್ನ ಕರೆತಂದು ಸಿದ್ದೂರಿಗೆಲ್ಲ ಹತ್ತಿ ಮುಂದು ಗಣನೆಯಲ್ಲಿ ಸಿದ್ದಪ್ಪಾಜಿ ಅಂತ ಹೇಳಿ ನಾಮಕರಣವನ್ನು ಮಾಡಿರ್ತಕ್ಕಂಥ ಆ ಗಣನೆಯಲ್ಲಿ ಸಿದ್ದಪ್ಪಾಜಿ ಅವರನ್ನು ಬರಮಾಡಬೇಕು ಅಂತ ಹೇಳಿ ಬರಮಾಡ್ತಿದ್ದಾರೆ ನಿಜ ಇಲ್ಲಿ ಕುಳಿತುಕೊಂಡು ರಾಜ ಬಪ್ಪೇಗೌಡನಪುರದಲ್ಲಿ ಕುರುಬರ ಬಪ್ಪೇಗೌಡ ಕುರಿ ಕಟ್ಟಾಕಿರ್ತಕ್ಕಂಥ ಸ್ಥಳದಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದಾರಂತೆ ನನ್ನ ಆಚಾರ್ಯ ಮಗನೇ ಬಾರೋ ಆಯ್ಸ್ನಲ್ಲಿ ಪ್ರವೀಣ ಬಪ್ಪ ಸಿದ್ದಯ್ಯ ಸ್ವಾಮಿ ಬಳ್ಳಿ ಗುರುಗಳು ಕೂಗಿದ ಕೂಗ ಲಾಲಾಯಿಸಿ ಕೇಳುತ್ತಾರೆ ಜ್ಯೋತಿಲಿಂಗಯ್ಯ ಬಳ್ಳಿ ನಮ್ಮ ಗುರುಗಳನ್ನು ಏನಕ್ಕೋಸ್ಕರ ಕೂಗ್ತಿದಾರಲ್ಲ ಹೌದು ಗುರುವಿನ ಬಳಿಗೆ ನಾನು ಹೋಗ್ಬೇಕು ಅಂದ್ರೆ ಬಹಳ ಮಡಿಯಾಗಿ ಹೋಗ್ಬೇಕು ನಿಜ ಮಡಿ ಅಂತ ಅಂದ್ರೆ ಯಾವ ಮಡಿಯಪ್ಪ ಹಾಲು ಸ್ನಾನವನ್ನು ಮಾಡಿ ಸ್ನಾನ ಮಡಿಗಳನ್ನ ಮಾಡಿ ಮಿಂಡು ಮಡಿಗಳೆಲ್ಲ ಉಟ್ಟುಕೊಂಡು ಕೊರಳು ತುಂಬಾ ರುದ್ರಾಕ್ಷಿ ಹಣೆಯಲ್ಲಿ ವಿಭೂತಿಯನ್ನು ಧರಿಸಿಕೊಂಡು ಹೌದು ಸ್ವಾಮಿ ಮನೆ ಕಂದಾಯವನ್ನು ಒತ್ಕೊಂಡು ಮುತ್ತಿನ ಜೋಳಿಗೆ ತೆಗೆದು ಮುಂಗೈಯಲ್ಲಿ ಹಿಡ್ಕೊಂಡು ಬೆಳ್ಳಿ ಬೆತ್ತ ಬೆಳ್ಳಿ ತ್ರಿಶೂಲ ಮುಳ್ಳಿನ ಪಾವಾಡವನ್ನು ಧರಿಸಿಕೊಂಡು ಒಳಿದರೆ ವರವನ್ನ ಮುಳಿದರೆ ಉರಿಗಣ್ಣ ಗಂಡಿ ಗತ್ರಿಯನ್ನು ಧರಿಸಿಕೊಂಡು ನಿಜ ಆ ನೀಲಿಸಿದ್ದಪ್ಪ ಜೋಡಿ ಎಲ್ಲಿ ಬರ್ತವರೇ ಎಲ್ಲಿಗಪ್ಪ ಅಲ್ಲಿ ದರಿಗೆ ದೊಡ್ಡವರ ಬಳಿಗೆ ಮೆಲ್ಲ ಮೆಲ್ಲನೆ ಬಂದಾರಂತೆ ಸಿದ್ದಯ್ಯ ಸ್ವಾಮಿ ಬಂದೆ ಪಾವಾಡ ಸಿದ್ದಪ್ಪ ನೀವೇ ಬಂದು ಅಪ್ಪ ಮಂಡ್ಯದ ಲಿಂಗಯ್ಯ ಹೌದು ನಿಮ್ಮ ಪಾದಕ್ಕೆ ಶರಣು ಶರಣಾರ್ಥಿ ಜಗದೊಡೆಯ ನಿಜ ನನ್ನನ್ನು ಏನಕ್ಕೋಸ್ಕರವಾಗಿ ಬರಮಾಡಿದ್ರಿ ಸ್ವಾಮಿ ಸಿದ್ದಪ್ಪಾಜಿ ಗುರುದೇವ ಗಾಬರಿ ಆಗ್ಬೇಡ ಬಾರಪ್ಪ ಹೌದೌದು ನಿಮ್ಮನ್ನ ಬರಮಾಡದಂತ ವಿಚಾರ ಏನು ಅನ್ನೋದಾದ್ರೆ ಏನ್ ಗುರುದೇವ ನಾಳೆ ಕಲಿಯುಗ ಹೆಚ್ಚು ಬಿಡ್ತು ಕಾಲ ನಾನು ಉತ್ಪತ್ತಿ ಆಗೋಯ್ತು ಕಾಣು ಹೌದೌದು ಇಂಥ ನರಮಾಂಡ್ರು ಕಲಿಯನ್ನು ನಾನು ನನ್ನ ಕಣ್ಣಾರ ನೋಡಬಾರದು ಕರಣದಲ್ಲಿ ನಾ ಕೇಳಬಾರದು ಕಾಣು ಸಿದ್ದಪ್ಪಾಜಿ ರಾಜ ಬಪ್ಪೇಗೌಡನಪುರ ನನಗೆ ನಾಳೆ ದಿನ ಒಪ್ಪಿಕೊಂಡ ಪುರವಾಗಬೇಕು ಹೌದು ನಾಳೆ ದಿನ ನನಗೆ ಇಲ್ಲಿ ಮಠದ ಮನೆ ಆಗ್ಬೇಕಾಗಿದೆ ಕಾಣು ಆಹಾ ಅಪ್ಪ ಮಂಡ್ಯದ ಲಿಂಗಯ್ಯ ದೇವ ಕಲಿ ಬಂದ್ಬಿಡ್ತು ಅಂತೇಳಿ
ಅಂತೇಳಿ ಹೇಳ್ತಿದ್ರಲ್ಲ, ಹೌದೌದು ಕಲಿ ಅಂತ ಅಂದ್ರೆ ಏನು ಜಗದೊಡೆಯ? ಸಿದ್ದಪ್ಪಾಜಿ ಕಲಿ ಅಂತ ಅಂದ್ರೆ ಏನು ಅಂತೇಳಿ ಕೇಳ್ತಿದ್ಯೇನೋ? ಹೌದು ಹೇಳ್ತೀನಿ ಕೇಳಪ್ಪ ಅಂತೇಳಿ ಆ ಸಿದ್ದಪ್ಪಾಜಿ ಅವ್ರಿಗೆ ಹೇಳ್ತಿದ್ರಂತೆ. ಸಿದ್ದಪ್ಪಾಜಿ ನಾಳೆ ಬರುವ ಕಲಿಯುಗ ಕೆರೆ ನೀರಿಗೆ ಕಿತ್ತಾಟ, ಬಾವಿ ನೀರಿಗೆ ಬಡದಾಟ, ಒಳೆ ನೀರಿಗೆ ಬಡದಾಟ, ನಡೆಯೋ ದಾರಿಗೆ ಸುಂಕ, ಕುಡಿಯ ನೀರಿಗೆ ಸುಂಕ. ಅಣ್ಣನ ಚಂದವ ನಾಳೆ ತಂಗಿನ ನೋಡ್ಬೇಕು, ತಂಗಿ ಚಂದವ ನಾಳೆ ಹಣ್ಣನ್ನು ನೋಡ್ತಕ್ಕಂಥ ಕಾಲ ಬರ್ತಿದೆ ಕಾಣು. ಮಾವ ತಂದ ಸೊಸೆಯ ನಾಳೆ ಮಾವನೇ ಕಟ್ಟಾಳಬೇಕು. ಅಣ್ಣನ ಚಂದವ ನಾಳೆ ತಂಗಿನ ನೋಡ್ಬೇಕು, ತಂಗಿ ಚಂದವ ನಾಳೆ ಹಣ್ಣನ್ನು ನೋಡ್ಬೇಕು. ಗುರುವಾಡ್ತಕ್ಕಂಥ ಮಾತು ಒಂದು ಹುಸಿಯಾಗಲಾರದು ಕಂದ. ಅನ್ನ ಉಂಟು ಕಾಣೋ ಸೈ, ಅನ್ನ ಉಂಟು ಕಾಡೋ ನಾಳೆ ಸಿಕ್ಕಲ್ಲ. ಗಂಡುಂಟು ಕಾಣೋ ಎಣ್ಣೆ ಗಲ್ಲ ನಾಳೆ ತಿನ್ನುವ ನೋಡು ಮಗಲಿ ತೂಕ ಮಾಡಿ ನೋಡಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಆ ಓಹೋ ಲಿಂಗಯ್ಯ ದಯ ಮಾಡು ಕೇಳಪ್ಪ ನನ್ನ ಕಂದ, ನಾಳ ಕಲಿಯುಗದಲ್ಲಿ ಕೆರೆ ನೀರಿಗೆ ಕಿತ್ತಾಟ, ಬಾವಿ ನೀರಿಗೆ ಬಡದಾಟ, ಒಳ ನೀರಿಗೆ ಒಣದಾಟ, ನಡೆಯೋ ದಾರಿಗೆ ಸುಂಕ, ಕುಡಿಯೋ ನೀರಿಗೆ ಸುಂಕ. ನಾಳ ಕಲಿಯುಗದಲ್ಲಿ ಸಿದ್ದಪ್ಪಾಜಿ ಅಣ್ಣನ ಚಂದವ ನಾಳೆ ತಂಗಿ ನೋಡಬೇಕು, ತಂಗಿ ಚಂದವ ನಾಳೆ ಅಣ್ಣನೇ ನೋಡಬೇಕು. ನಾಳ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ ನಾಳೆ ಹಬ್ಬದ ಮಾತು ಎಂದಾಗೆ ನಾಳೆ ಮಗನ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ನಾಳೆ ಹತ್ಯೆ ಮಾತು ಎಂದಾಗೆ ನಾಳೆ ಸೊಸೆಯ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಅಲ್ಲಿಗೆ ನೋಡು ಅರಿಕುಲ್ಲ ಚಾಪಿ, ಸೊಸೆಗೆ ನೋಡು ಮುಕ್ಕಲಿ ಮಂಚ. ಸಿದ್ದಯ್ಯ ಸ್ವಾಮಿ ಬನ್ನಿ. ಆ ನೋಡು ಸಿದ್ದಪ್ಪಾಜಿ, ಗುರುದೇವ ನಾಳ ಕಲಿಯುಗದಲ್ಲಿ ಅರಮನೆ ಅನ್ನೋದು ಪರಮನೆಯಾಗಬೇಕು. ನಿಜ ಅರಸನ ಮಗಳು ನಾಳೆ ಹಾಳಾಗಿ ದುಡಿಬೇಕು, ರಾಜನ ಪಟ್ಟ ಇಳಿಬೇಕು, ರಾಣಿ ಪಟ್ಟ ಹೇರಬೇಕು ಕಾಣು. ಹೌದು ಮಾವ ತಂದ ಸೊಸೆಯ ನಾಳೆ ಮಾವನೆ ಕಟ್ಟಾಳ್ತಕ್ಕಂಥ ಕಾಲ ಬರ್ತಾ ಇದೆ. ನಿಜ ಕೊತ್ತಿಗೆ ಕೊಂಬುಡಬೇಕು, ನುಚ್ಚಕ್ಕಿಗೆ ಮಳೆ ಬರಬೇಕು, ಕಲ್ಲುನ ಕೋಳಿ ಕೂಗಬೇಕು, ಕಲ್ಲುನ ಬಸವದರಿಕೆ ಮೈಬೇಕು. ನಿಜ ಈ ಕಡೆ 7 ವರ್ಷದ ಹೆಣ್ಣು ಮಗಳು ಋತುಮತಿ ಆಗ್ಬೇಕು, 12 ವರ್ಷದ ಹೆಣ್ಣು ಮಗಳು ಜೋಡಿ 2 ಮಕ್ಕಳಿಗೆ ಗಂಡು ಮಕ್ಕಳನ್ನ ಇರ್ತಕ್ಕಂಥ ಕಾಲ ಬರ್ತಾ ಇದೆ. ಹೌದೌದು ಗಂಡ ಸತ್ತ ಮುಂದೆ ನಾಳೆ ಗಂಡು ಮಗನ ಇರ್ತಕ್ಕಂಥ ಕಾಲ ಬರ್ತಾ ಇದೆ. ಮೀಸೆ ಇಲ್ಲದ ನಾರಿ ನಾಳೆ ದೇಶವನ್ನ ಆಳ್ತಾಳೆ. ನಿಜ ಎಲ್ಲದಕ್ಕಿಂತ ಹೆಚ್ಚಾಗಿ ಹೌದು ಗುಡ್ರುಗಳೆಲ್ಲ ಗುದ್ದಾಡಿ ಸಾಯ್ತಾರೆ, ಜೋಗಿ ಅನ್ನೋರೆಲ್ಲ ಜೋಗಳ ಹಾಡ್ತಾರೆ. ನಿಜ ದಾಸೈದಿರು ಅನ್ನೋರೆಲ್ಲ ದೇಶಾಂತರ ಹೋಗ್ತಾರೆ. ಸ್ವಾಮಿ ಅನ್ನೋರಿಗೆಲ್ಲ ಇಬ್ಬಿಬ್ರೆಂಡ್ರಾಗ್ತಾರೆ ಕಾಣೋ. ಹೌದು ಎಲ್ಲದಕ್ಕಿಂತ ಹೆಚ್ಚಾಗಿ ಆಹಾ ಗುರುವಾಡ್ತಕ್ಕಂಥ ಮಾತು ಒಂದು ಸುಳ್ಳಾಗಿಲ್ಲ ಸಿದ್ದಪ್ಪಾಜಿ. ಗುರುದೇವ ಅದಕ್ಕೆ ನೋಡಿ, ದೆರೆಗೆ ದುಡ್ಡವರು ಹಾಡ್ದಂತ ಮಾತು ಒಂದು ಸುಳ್ಳಾಗಿಲ್ಲ. ಹೌದು ಕೆರೆ ನೀರಿಗೆ ಕಿತ್ತಾಟ ನಡೀತು. ನಿಜಕ್ಕಪ್ಪ ಬಾವಿ ನೀರಿಗೆ ಏನ್ ಬಿಂದಿಗೆ ತಕ್ಕ ಹೊಡೆದಾಡ್ತಿದ್ರು. ನಿಜ ನಾನ್ ಸೈಕಬೇಕು, ನೀರು ನಾನ್ ಸೈಕಬೇಕು ಅಂದ್ಬಿಟ್ಟು. ಹೌದು ಒಳೆ ನೀರಿಗೂ ಹೊಡೆದಾಟ ನಡೀತಿತ್ತು. ನಿಜ ಈಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟದೆ ಅಲ್ವಣ. ಹೌದು
ಅರಮನೆ ಅನ್ನೋದು ಬರಮನೆ ಆಯ್ತು, ಅರಸನ ಮಗಳು ಹಾಳಾಗಿ ದುಡ್ದಾಯ್ತು, ರಾಣಿ ಪಟ್ಟ ಏರಾಯ್ತು, ರಾಜನ್ ಪಟ್ಟ ಇಳಿದಾಯ್ತು. ನಿಜ. ಕಾರ್ಯಕ್ಕೆಲ್ಲ ಸರ್ಕಾರ ಒಂದು ಬರ್ತೈತೆ ಅಂದ್ರು. ಹಾ, ಕಾಡು ಊರಾಗತೈತೆ, ಊರ್ ಕಡೆ ಊರು ಕಾಡಾಗತೈತೆ. ಆಯ್ತಾ ಅದಲ್ಲಪ್ಪ. ಆಯ್ತಾ ಕುಂತದೆ. ಹೌದು. ಕಾಡ್ನೆಲ್ಲ ಒಡೆದು ಮರ ಗಿಡದ ಮೇಲೆ ತರದು ಅಪಾರ್ಟ್ಮೆಂಟ್ ಕಟ್ತವ್ರೆ. ನಿಜ. ಕಾಡು ಪ್ರಾಣಿಗಳೆಲ್ಲ ಊರೊಳಗೆ ಬತ್ತ ಕುಂತವೆ. ಹೌದು. ಅಪ್ಪನ ಮಾತು ಹಿಂದಾಗಿ ಮಗನ ಮಾತು ಮುಂದಾಯ್ತು ನೋಡಿ. ನಿಜ. ಆಗಿನ ಕಾಲದಲ್ಲಿ ಅಪ್ಪ ಹೌದ್ರ ಹೇಳ್ದಂಗೆ ಮಕ್ಕಳುಗಳು ಕೇಳ್ತಿದ್ರು. ಹಾ, ಈಗಿನ ಕಾಲದಲ್ಲಿ ಮಕ್ಕಳುಗಳು ಹೇಳ್ದಂಗೆ ಅಪ್ಪ ಹೌದ್ರ ಕೇಳಂಗ ಕುಂತದೆ. ಉಲ್ಟ ಪಲ್ಟ ಅಲ್ವಣ? ಹೌದು. ಕೇಳಲಿಲ್ಲ ಅಂದ್ರೆ ಬಹಳ ಕಷ್ಟ. ಸಂಡಿಗೆ ಹೊಟ್ಟೆ ತುಂಬಾ ಇಟ್ಟು ಇಲ್ಲ, ನೀರು ಇಲ್ಲ, ಗಂಜಿನೂ ಇಲ್ದಂಗ ಆಗ. ಹಾ, ಅತ್ತೆ ಮಾತು ಹಿಂದಾಗಿ ಸೊಸೆ ಮಾತು ಮುಂದಾಯ್ತಾ ಬರ್ತಾ ಇದೆ. ಆಗಿನ ಕಾಲದಲ್ಲಿ ನಡೀತಿತ್ತು. ಹಾ, ಹೆಂಗ್ ನಡೀತಿತ್ತು? ಹೇಗೆ? ತಾಯಿ ನಿಮ್ಮ ಅವ್ ಚೆನ್ನಾಗಿದ್ದಾಳ, ನಿಮ್ಮ ಅತ್ತೆ ಚೆನ್ನಾಗಿದ್ದಾಳ ಅಂದ್ರೆ ಕವ ಚೆನ್ನಾಗವ್ರೆ ಅಂತಿದ್ರು. ಹೌದು. ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳು ಕೇಳಿ, ತಾಯಿ ನಿಮ್ಮ ಅತ್ತೆ ಹೆಂಗಿದಳವ ಅಂದ್ರೆ ಸಾಕು, ಅವಳು ಬಾಯಿಗೆ ಮಣ್ಣಾಕ ಅದ್ ಯಾವತ್ ನಿಗ್ರಕಂದಳ ಕಾಣಿ ಕಣವ, ನಾನಾಗೋದಕ್ಕೆ ಅವ್ಳು ನಡೆಯಲು ವಾಗ್ತಾನ ಮಾಡ್ಕೊ ಹೋಯ್ತಾನೆ, ಅವಳು ಬಾಯಿಗೆ ಮಣ್ಣಾಕಳು ಅಂತ ಬೈಯೋದು. ನಿಜ. ಅಟ್ಟಿ ಮುಂಚರಕ್ಕೆ ಯಾವ್ದಾರ ನಾಯಿ ಬತ್ತು ಅಂದ್ರೆ ಸಾಕು, ಅತ್ತೆಗೆ ಎಣೆ ತಕ ಬೈಯೋದು. ಅವ್ವ 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 ಈ ಆಳ ಮನೆ ನಾಯಿ ಇನ್ಯಾಕಾರ ಇಲ್ಲೇ ಉಳಿಸ್ಕೊಂಡಿದ್ದೋ ಕಾಣಿ ಕಣವ, ಎಲ್ಲ ನಾಯಿಗಳಿಗೂ ಸಾವು ಬತ್ತ ಕೂತದೆ, ನಮ್ಮ ಮಟ್ಟಿಲಿರೋ ಮುದ್ನಾಯಿಗೆ ಇನ್ನೂ ಸಾವು ಬರ್ಲಿಲ್ಲ ಅಂತ ಬೈಕೊಳ್ಳೋದು. ನಿಜ. ಅತ್ತೆ ಹೆಂಗ್ ಬೈತಾಳ ಗೊತ್ತ ಸೊಸೆಗೆ? ಹೆಂಗಪ್ಪ? ಕಿಟಕಿ ಮುಂಚರಕ್ಕೆ ಯಾವ್ದಾರ ಕೊತ್ತಿಮರಿ ಬತ್ತು ಅಂದ್ರು ಸಾಕು, ಈ ನನ್ನ ಮಗ ತೆಳ್ಳಗದೆ ಬೆಳ್ಳಗದೆ ಕೆಂಚಗದೆ ಅಂದ್ಬಿಟ್ಟು ಆಳಮನೆ ಕೊತ್ತಿ ಅದ್ ಎಲ್ಲಿಂದ ಇರ್ಕಬನ್ನ ಕಾಣಿಕಣಪ್ಪ. ಬಂದಾಗ ಒಳ್ಳೆ ಮಳ್ಳಿ ಇದಂಗಿತ್ತು, ಈಗ ನೋಡು ಹೆಂಗೆ ಎಗರಾಡ್ತದೆ, ಒಂಟಿಯಾಗಿ ಸಿಕ್ಕಾಕಬೇಕು, ಕಣ್ಣುನ್ಗುಳ್ಳೆ ಮೇಟ್ ಬಿಡ್ತೀನಿ ಅನ್ನೋದು. ನಿಜ. ಅವಾಗ ಬೀದಿಲಿ ನಾಟಕ ನಡೀತಿದ್ದೋ, ಈಗ ಅಷ್ಟಿ ಒಳಗೆ ನಾಟಕಗಳು ಶುರುವಾಗಿ ಕುಂತ. ಹೌದು. ಅಲ್ವಣ್ಣ? ಹೌದು. ಆಗಿನ ಕಾಲದಲ್ಲಿ ಹೆಂಗಿತ್ತೆ ಅಂದ್ರೆ ಅತ್ತೆ ಸೊಸೆ ಅಂತ ಅಂದ್ರೆ ತಾಯಿ ಮಗಳು ತರ ಇದ್ರು. ನಿಜ. ಈಗಿನ ಕಾಲದಲ್ಲಿ ಸ್ವಲ್ಪ ಕೆಟ್ಟೋಗ್ಬಿಟ್ಟದ ಕಲಿಯುಗ ಅನ್ನೋದು. ಹೌದು. ಆ ಗಂಡು ಮಕ್ಳು ವಿಚಾರಕ್ಕೆ ಬರ್ತೀನಿ ಅಂದ್ರೆ ಆಗಿನ ಕಾಲದಲ್ಲಿ ಹೆಂಗಿತ್ತು, ಅಪ್ಪ ಅವ್ರದ್ದು ಹೇಳ್ದಂಗೆ ಮಕ್ಕಳುಗಳು ಕೇಳ್ತಿದ್ರು. ನಮ್ಮ ಅಪ್ಪ ಬತ್ತು ಅಂದ್ರೆ ಸಾಕು ಬಿದ್ದೋಡೋಗ್ಬಿಡ್ತಿದ್ನು ಆಗ. ನಿಜ. ಈಗಿನ ಕಾಲ ಮಕ್ಕಳುಗಳು ನಿಮ್ಮ ಅಪ್ಪ ಬತ್ತವನೇ ಕಲ ಬಂದ್ರು ಬತ್ತನ್ ತಕ್ಲ ಅಂತಾರೆ. ಈಗ ಬಹಳ ಕಷ್ಟ. ಹೌದು. ಎಂತ ತಾಳ್ಮೆ ಇತ್ತು ಅಂದ್ರೆ ಆಗ ಹೆಣ್ಮಕ್ಳನ್ನ ಕೂಗ್ತೀನಿ ಅಂದ್ರೆ ಬಹಳ ಪ್ರೀತಿಯಿಂದ ಬತ್ತಿದ್ರು. ಹೆಂಗ್ ಕೂಗ್ತಿದ್ರು? ಹೆಂಗಪ್ಪ? ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಅಂದದ ಒಲವಿನ ತಾರೆ. ಬಾರೇ ಬಾರೇ ಅಂದ್ರೆ ಬಹಳ ಪ್ರೀತಿಯಿಂದ ಬತ್ತಿದ್ರು ನಮ್ಮ ಹೆಣ್ಮಕ್ಳು. ನಿಜ ಕಣಪ್ಪ. ಈಗಿನ ಸ್ಟೈಲಲ್ಲಿ ಕೂಗ ಸ್ಟೈಲ್ಗೆ ನಮ್ಗೆ ಹೆಣ್ಣೈಕ್ಳು ಕೋಪ ಬಂದ್ಬಿಡ್ತದೆ. ಹೆಂಗ್ ಕೂಗ್ತಾರೆ ಗೊತ್ತಾ? ಹೆಂಗಪ್ಪ? ರೋಡಿಗಳಿ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ ಟಪಾಂಗುಚ್ಚಿ ಆಡುತ್ತಾರೆ. ಈಗಿನ ಕಾಲ ಮಕ್ಕಳುಗಳಿಗೆ ಟಪಾಂಗುಚ್ಚಿ ಬೇಕು. ನಿಜ. ನಮ್ಮಟ್ಟಿಲಿ ಇಬ್ರವ್ರೆ ಕಣವ ಎಂತ ಪತಂಗ್ ಪಿಳೆ ಅಂದ್ರೆ, ಹಾ, ನಾನು ನನ್ನ ಹೆಂಡತಿನೂ ಟೀ ಕುಡಿತಾ ಕೂತಿದ್ನು, ಐಕ್ಳ ಜೊತೆಲಿ ಆಟ ಆಡ್ತಿದ್ದ. ನಾನ್ ನನ್ನ ಹೆಂಡತಿಗೆ ಅಮಿಯೋ ಒಂದು ಏನು ಅಂದ, ನಮ್ಮ ಐದ ಐಕ್ಳ ಜೊತೆಲಿ ಆಟ ಆಡ್ತವನೆ ಕಣಮಿ, ಸಣ್ಣದೊಂದ್ ಕಲ್ ತಕ್ಕಂದುಡಿ, ಅಪ್ಪ ಅಂದ್ರೆ ಅಪ್ಪನ ಮೇಲೆ ಪ್ರೀತಿ, ಅವ್ವ ಅಂದ್ರೆ ಅವನ ಮೇಲೆ ಪ್ರೀತಿ ಅಂದೆ. ಹಾ, ಕಲ್ ತಕ ಹೊಡೆದ ತಕ್ಷಣ ನನ್ನ ಮಗ ಅಪ್ಪನೂ ಅನ್ಲಿಲ್ಲ ಅವನು ಅನ್ಲಿಲ್ಲ. ಏನಂದಣ್ಣ? ಯಾವ ಬೋಳಿ ಮಗನೆಲ್ಲ ಕಲ್ ತಕೊಡ್ದವನಂತ ಬೋದ್. ಇನ್ನೇನ್ ಮಾತಾನು? ಹಟ್ಟಿ ಒಳಕ್ ಹೋದವನು ಮುಕ್ಕಲ್ ಗಂಟೆ ಆದ್ರೂ ಆಚೆ ಬರ್ಲಿಲ್ಲ. ಇನ್ನೊಬ್ಬ ನಮ್ಮ ಅಣ್ಣನ ಮಗ ಮುತ್ತುರಾಜ ಅಂತ, ಅವನಂತೂ ಅಪ್ಪಾಜಿ ಅಪ್ಪಾಜಿ ಅಂತ ತಪ್ಕೊಳ್ಳುವ, ಪರವಾಗಿಲ್ಲ ಕಲ್ಲಣ ಮೈದ ನನ್ ಕಂಡ್ರೆ ತುಂಬಾ ಪ್ರೀತಿ ಆಗೋನಿ ಅಂದ್ಬಿಟ್ಟು ಮೊಗ ಅಂದ. ಏನಪ್ಪಾಜಿ ಅಂದ, ನನ್ ಕಂಡ್ರೆ ಎಷ್ಟು ಇಷ್ಟಪಟ್ಟಿಲ್ಲ ಅಂದ. ಇಷ್ಟು ಅಂದ. ಹಂಗಾರೆ ನಾನು ಸತೋದರಣಿ ಅತ್ತೀಯ ಅಂದ. ಅಳ್ತೀನಿ ಅಂದ. ಅಳು ಮತ್ತೆ ನೋಡುವ ಅಂದ್ರೆ ಸಾಯಿ ಮತ್ತೆ ನೋಡುವ ಅಂತ ಅಲ್ವಪ್ಪ. ಒಟ್ಲಿ ಅವ್ನು ಅಳ್ಬೇಕು, ಸಾಯ್ಬೇಕಾಗ ಕುಂತದ್ದು. ಅದು ಕೇಳೋದು ಆ ದರೆಗೆ ದೊಡ್ಡವರು ಹಾಡ್ದಂತ ಮಾತು ಒಂದು ಸುಳ್ಳಾಗಿಲ್ಲ. ನಿಜ. 10ರ ಹುಡುಗಾಟ, 20ರ ನಗು, 30ರ ಪ್ರಾಯ, 40ರ ನಟನೆ, 50ರ ಅರುಳು, 60ರ ಮುರುಳು, 70ರ ಕೂಗು, 80ರ ಬಾಗು, 90ಕ್ಕೆ ನೀನ್ ಮಾಗು, 100 ಕೊತ್ಕೊಂಡು ಹೋಗು ಅಂತ. ನಿಜ. ಸಿದ್ದಮ್ಮನವ್ರು ವಹಿಸ್ಕೊಂಡ ನಾವ್ ಯಾರು ಬದುಕಕ್ಕಾಗಲ್ಲ ನೋಡಿ. ಸಾಧ್ಯವಿಲ್ಲ. ಯಾಕಂದ್ರೆ ಹೌದು. ಆಗಿನ ಕಾಲದಲ್ಲಿ ಶಕ್ತಿಗೋಸ್ಕರ ದುಡಿಮೆ ಮಾಡ್ತಿದ್ರು. ನಿಜ. ಈಗೆಲ್ಲ ವಾಕಿಂಗು ಜಾಕಿಂಗು ಶುರು ಆಗಿ ಕುಂತದೆ. ಹೌದು. ದಯ್ಯ ತಿನ್ನಂಗ್ ತಿನ್ನೋದು, ದಸೋ ಬಸೋ ಅನ್ನೋದು ಹೌದು. ಬಹಳ ಕಷ್ಟವಾಗಿ ಕುಂತದೆ. ಈಗ ಯಾಳ ಮನೆ BP ಶುಗರ್ ಬಂದ್ಬಿಟ್ಟದೆ. ಈಗ ಬಹಳ ಕಷ್ಟ ಎದುರಿಸ್ತದೆ ಎಲ್ರು. ಹೌದು. ಶುಗರ್ ಎಷ್ಟಿದ್ದಪ್ಪ 350 ಅಂದ್ರೆ ಅಪ್ಪು ಅಂದ್ಬಿಟ್ಟು ಅಲ್ಲೇ ಎದೆಡ್ ಕಸ ತಗೋಬಿಡ್ಬೇಕು. ಹಿಂಗಾಗಿ ಕುಂತದೆ ಈಗ. ಅದಕ್ಕೆ ನಾವು ಮನುಷ್ಯನಿಗೆ ಮನೆ ದೊಡ್ಡದಾದ್ರೇನಂತೆ ಮನ ದೊಡ್ಡದಾಗಿರ್ಬೇಕು, ಹಣ ದೊಡ್ಡದಾದ್ರೇನಂತೆ ನಿನ್ನಲ್ಲಿ ಗುಣ ದೊಡ್ಡದಾಗಿರ್ಬೇಕು. ಹೌದು. ಇಷ್ಟೊತ್ ಗಂಟೆ ನಮಗೆ ಸನ್ಮಾನ ಮಾಡಿದ್ರಲ್ಲ ಅದು ನಮಗ್ ದೊಡ್ಡದಲ್ಲ, ಸಂಸ್ಕಾರ ನಮಗ್ ದೊಡ್ಡದು. ನಿಜ. ನಿನ್ನಲ್ಲಿ ಆಸ್ತಿ ದೊಡ್ಡದಾದ್ರೇನಂತೆ ಇರೋ ತನಕ ಆರೋಗ್ಯ ಭಾಗ್ಯವೇ ನಮಗ್ ದೊಡ್ಡದು ಅಂತ. ಹೌದಪ್ಪ. ಆ ಭಗವಂತನಲ್ಲಿ ನಾವು ಕೇಳ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಆರೋಗ್ಯ ಭಾಗ್ಯವನ್ನ ಕೇಳುತ್ತಾ ಆ ಭಗವಂತನ ಸ್ಮರಣೆಯೊಂದಿಗೆ ಕಾರ್ಯಕ್ರಮ ಮುಂದುವರ್ಸೋಣ. ಸಿದ್ದಪ್ಪ ಇನ್ನೊಸಿವತ್ತು ಫೋನ್ ಸ್ವಿಚ್ ಆಫ್ ಆಗೋಗುತ್ತೆ, ಸುಮ್ಮನೆ ಇರ್ಲಿ. ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಬಡವರ ಮನೆಯ ಜ್ಯೋತಿ.
ಬೆಳಗಾರನ ಮನೆಯ ಜ್ಯೋತಿ ಎತ್ತ ಮನೆಗೂ ಜ್ಯೋತಿಯಾದೆ ಸತ್ತ ಮನೆಗೂ ಜ್ಯೋತಿಯಾದೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಯ್ಯ ನೀವೇ ಬಂದು ಬಡವರ ಮನೆಯ ಜ್ಯೋತಿ ಬೆಳಗಾರನ ಮನೆಯ ಜ್ಯೋತಿ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡುವಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಯ್ಯ ನೀವೇ ಬಂದು ಅಪ್ಪ ಮಂಟ್ಯದ ಲಿಂಗಯ್ಯ ಹೌದು ಕಲಿಯುಗ ಅಂತಂದ್ರೆ ಈ ರೀತಿ ಇರ್ತದೆ ಅಂತೇಳಿ ನಾವು ತಿಳಿದಿರ್ಲಿಲ್ಲ ಸ್ವಾಮಿ ಅದಕ್ಕೆ ನನ್ನಿಂದ ಏನಾಗಬೇಕು ಜಗದೊಡೆಯ ಸಿದ್ದಪ್ಪಾಜಿ ಗುರುದೇವ ನನಗೆ ಮಠದ ಮನೆ ಆಗ್ಬೇಕು ಅನ್ನೋದಾದ್ರೆ ನನಗೆ ಕಬ್ಬಿಣದ ಹಾಯ್ದಾನಗಳು ಕಬ್ಬಿಣದ ಲಾಂಛನವಾಗಬೇಕು ಕಾರಣ ಕಬ್ಬಿಣದ ಹಾಯ್ದಾನ ಅಂತಂದ್ರೆ ಅಂದ್ರೆ ಎಳಗುದುಲಿ ಮಳಗುದುಲಿ ದೊಡ್ಡಾರೆ ಚಿಕ್ಕಾರೆ 12 ಕೋಲುಗಳು 12 ತೊಲಗಂಬಗಳು 12 ತಕ ದಬಕಗಳು ನಮಗೆ ಹಾಕ್ಬೇಕು ಕಾರಣ ಹೌದೌದು ಸ್ವಾಮಿ ಕಬ್ಬಿಣ ಬೇಕು ಅಂತೇಳಿ ಹೇಳ್ತಿದ್ರಲ್ಲ ಕಬ್ಬಿಣ ಸಿಗ್ತಕ್ಕಂಥ ಸ್ಥಳವೇಳಿ ಸ್ವಾಮಿ ನಾನು ಹೋಗಿ ತಗೊಂಡು ಬರ್ತೇನೆ ಹೌದೌದು ಸಿದ್ದಪ್ಪಾಜಿ ಗುರುದೇವ ಕಬ್ಬಿಣ ಸಿಗ್ತಕ್ಕಂಥ ಸ್ಥಳ ಅಂತೇಳಿ ಕೇಳ್ತಿದ್ದೀನಪ್ಪ ಹೌದು ಗುರುದೇವ ಮಗನೇ ಈಶಾನ್ಯದ ಮೂಲೆಯೊಳಗೆ ಕಾಣುತ್ತೈತೆ ನೋಡು ಮಗನೇ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಡಾಯದ ಒಡೆಯ ಲಿಂಗಪ್ಪ ನೀವೇ ಬನ್ನಿ ಈಶಾನ್ಯದ ಮೂಲೆ ಕುಬೇರನ ಮೂಲೆ ಕಣ್ಣಿಗೂ ಸ್ವಲ್ಪ ಹತ್ತಿರ ಕಾಲುಗೂ ಸ್ವಲ್ಪ ದೂರ ಕಾಣಲ್ಲ ಪರವಲ್ಲ ನಿನ್ನ ಜಾತಿಯವರು ನಿನ್ನ ಮಠದವರು ಅನುಗೂರು ಎಳಬೀದಿ ಜಿಲ್ಲಪೂರ ಎಳಬೀದಿ ಹೇಳಪ್ಪ ನನ್ನ ಕಂದ ತಿಳಿಸಿದ್ದಪ್ಪಾಜಿ ನಿನ್ನ ಜಾತಿ ವರ್ತಕರ ಮನೆಗೆ ಪ್ರಯಾಣ ಮಾಡು ಮಗನೇ ಸಿದ್ದಯ್ಯ ಸ್ವಾಮಿ ಬನ್ನಿ ಅಯ್ಯಯ್ಯೋ ಗುರುವೇ ಆ ಓಹೋ ಲಿಂಗಯ್ಯ ದಯ ಮಾಡು ಅಪ್ಪ ಮಂಡ್ಯದ ಲಿಂಗಯ್ಯ ಗುರುದೇವ ಎಂತ ಮಾತು ಅಂತೇಳಿ ಹಾಡ್ತಿದ್ರಿ ಸ್ವಾಮಿ ಹೌದು ನನ್ನ ಜಾತಿಯವರು ನನ್ನ ಮತದವರು ಅಂತೇಳಿ ನೀವು ಹೇಳ್ತಿದ್ರಲ್ಲ ಅಪ್ಪ ಆಡುತ್ತೀರಿ ಬಾಯಿ ಮಾತು ಹೋಗುತ್ತೇನೆ ನನ್ನ ಪ್ರಾಣ ಸಿದ್ದಯ್ಯ ಸ್ವಾಮಿ ಬನ್ನಿ ಆ ಅಪ್ಪ ಹೊಲಗೂರು ಅಂತ ಅಂದ್ರೆ ನಿಮಗೆ ಬಾಯಿ ಮಾತು ಹೌದು ನನಗೆ ಪ್ರಾಣ ಹೋದಂಗಾಗುತ್ತೆ ಹೌದಪ್ಪ ಇದುವರೆಗೂ ಆಯ್ತು ಹೊಲಗೂರು ಚಿಲ್ಲಪ್ಪರಿಗೆ ಯಾರು ಹೋಗಿಲ್ಲ ಸ್ವಾಮಿ ನಿಜ ಹೋಗಿರ್ತಕ್ಕಂಥವ್ರು ಹಿಂತಿರುಗಿ ಯಾರು ಬಂದಿಲ್ಲ ಸ್ವಾಮಿ ಹೌದು ನಾನೇನಾದ್ರೂ ಹೊಲಗೂರು ಚಿಲ್ಲಪ್ಪರ ಹೋಯ್ತು ಅಂತ ಆದ್ರೆ ನನ್ನನ್ನ ಅಲ್ಲಿರ್ತಕ್ಕಂಥ ಪಾಳೆಗಾರ ನನ್ನನ್ನ ಜೀವಸಹಿತವಾಗಿ ಉಳಿಸ್ತೀರಿ ಅಂತೇಳಿ ನೀನು ತಿಳ್ಕೊಂಡಿದ್ದೀನಪ್ಪ ಏನ್ ಮಾಡ್ತಾರಪ್ಪ ನನ್ನನ್ನು ಮಾತ್ರ ಕಳಗಡಿ ಸ್ವಾಮಿ ಅಂದ್ರಂತೆ ಆಗಿದ ಮೇಲೆ ಸಿದ್ದಪ್ಪಾಜಿ ಹೌದು ನೀನ್ ಹಲಗೂರು ಚಿಲ್ಲಪ್ಪರಕ್ಕೆ ಹೋಗೋದಿಲ್ವೇನೋ ಹೋಗಲ್ಲ ಗುರುದೇವ ಆಗಿದ ಮೇಲೆ ಸಿದ್ದಪ್ಪಾಜಿ ಗುರುವಾರ್ತಕ್ಕಂಥ ಮಾತನಲ್ಲಿ ತಿರಸ್ಕರಿಸಿದೆಯನ್ನದಾದ್ರೆ ನನಗೆ ನೀನು ಶಿಷ್ಯನಲ್ಲ ನಿನಗೆ ನಾನು ಗುರುವಲ್ಲ ಕಟ್ಟಿರ್ತಕ್ಕಂಥ ಮನೆಯನ್ನು ಬಿಚ್ಚಾಕಿ ಕೊಟ್ಟಿರ್ತಕ್ಕಂಥ ಜೋಳಿಗೆ ಮರಿಗೆ ಹೊಟ್ಟೋಗು ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ ಪಳ್ಳಿಗಾರನ ಮಗನ ತಂದು ಪರದೇಸಿ ಮಾಡಿ ನನ್ನ
ಜಾತಿಯವರ ಮನೆಗೆ ಭಿಕ್ಷೆಗೆ ಕಳುಗುವೆಯ ಧರ್ಮಗುರುವೇ ಮಂಟ್ಯದ ಲಿಂಗಯ್ಯ ಹೋಗಲಾರೆ ಅಲಗೂರಿಗೆ ನಾನು ಮನ್ನಿಸಿಲ್ಲ ಧರ್ಮ ಗುರುವೇ ನೀನು ಹೋಗಲಾರೆ ಅಲಗೂರಿಗೆ ನಾನು ಮನ್ನಿಸಿಲ್ಲ ಧರ್ಮ ಗುರುವೇ ನೀನು ಹೋಗಲಾರೆ ದಾನವ ತಿಳಿದಿಲ್ಲ ಪಂಚಾಳದವರು ಧರ್ಮವರಿತಿಲ್ಲ ನನ್ನಿ ವೇಷವ ನೋಡಿ ಜಗುಮನೆಂದು ಜರಿದು ನಗುವರಲ್ಲ ಗುರುವೇ ಪರಜ್ಯೋತಿ ಊರೊಟ್ಟಿದ ಕಾಲಕ್ಕೂ ಅವರಿಗೆ ಯಾರು ಓದವರಲ್ಲ ಇಂದು ಮಾರಿಯರಂಟು ನಾವೋದರೆ ನನಗೂ ಉಳಿವಿಲ್ಲ ನಿಮ್ಮ ಪಾದದಲ್ಲೇ ಈ ಪ್ರಾಣ ಹೋಗಲಿ ಈ ನನ್ನ ಕಣ್ಣೀರು ನಿಮಗೆ ಹರುವಾಗಲಿ ನನ್ನನ್ನು ಕಳಗದಿರಿ ಸ್ವಾಮಿ ನನ್ನನ್ನು ಕಳಿಸದಿರಿ ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸನ್ನ ಧರ್ಮ ಗುರುವೇ ನೀನು ಹೋಗಲಾರೆ ಕಬ್ಬಿಣದ ಭಿಕ್ಷೆ ಕೇಳಲು ಪಂಚಾಳದವರು ಸುಮ್ಮನೆ ಬಿಡುವರೇ ಮೇಯ ಕಾಳಮ್ಮನ ಗುಡಿಗೆ ತಳ್ಳಿ ನನ್ನನ್ನು ಬಲಿಯಲ್ಲಿ ಕೊಡುವರೇಯ ಗುರುವೇ ಅಯ್ಯೋ ಏಳು ಜನ ಪಾಳೆಗಾರರು ಚಿಲ್ಲಾಪುರವ ಕಟ್ಟಿಯಾಳುವರಯ್ಯ ಕಾಲಗಟ್ಟಿಯ ಮೇಲೆ ಕೂರಿಸಿನಲ್ಲ ಪವಾಡ ಮಾಡಿ
ಎನ್ನುವರಲ್ಲ ಕಪ್ಪು ತಿಲಕವ ನೋಡಿ ನಾಚಿಸಿ ನಗುವರಲ್ಲ ಅಲ್ಲಿಗೆ ಹೋಗಲಿ ಗುರುವೇ ಅಲ್ಲಿಗೆ ಹೋಗಲಿ ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸೆನ್ನ ಧರ್ಮ ಗುರುವೆ ನೀನು ಹೋಗಲಾರೆ ತಂದೆ ತಾಯಿ ಇಲ್ಲದ ಈ ತಪ್ಪಲಿಗೆ ಎಲ್ಲವೂ ನೀನೇ ದೇವಾ ನೀನೆ ಕೈ ಬಿಟ್ಟ ಮೇಲೆ ಮಂಟೇದ ಸ್ವಾಮಿ ಕಾಯುವರ್ಯಾರಯ್ಯ ಗುರುವೇ ಅಪ್ಪಾಜಿ ನೊಂದು ಅಳುವಾಗ ಕಣ್ಣೀರೊರಿಸೋ ತಾಯಮ್ಮ ನನಗಿಲ್ಲ ಎಲ್ಲಿ ಹೋಗಲಿ ನಾನು ಪ್ರಭುವೇ ಯಾರ ಸೇರಲಿ ನಾನು ಬಂದು ಬಳಗವ ನಾ ತೊರೆದಿರುವೆ ನಿನ್ನನ್ನೇ ನಂಬಿ ನಾ ಬಂದಿರುವೆ ಕಾಯೋ ಧರ್ಮ ಗುರುವೇ ಸ್ವಾಮಿ ಕಾಯೋ ಧರ್ಮ ಗುರುವೇ ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸಿನ್ನ ಧರ್ಮ ಗುರುವೇ ನೀನು ಹೋಗಲಾರೆ ಗುರುವೆ ನೀ ಕೇಳು ಬಸವ ಬೆಟ್ಟವನ ಬೆಳ್ಳಿಯ ಮಾಡಿ ನಾ ತರುವೆ ಇನ್ನು ಬೇಕೆನ್ನು ಕುಂದೂರು ಬೆಟ್ಟವ ಚಿನ್ನವ ಮಾಡಿ ನಾ ಕೊಡುವೆ ಪ್ರಾಣ ಬೇಕೆಂದು ಗುರುವೆ ನೀ ಕೇಳು ಪ್ರಾಣವನೇ ನಿನಗರ್ಪಿಸುವೆ ಕಾಪಾಡು ಅಂಟೇನ ಲಿಂಗಯ್ಯ ಅಪ್ಪ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಎಷ್ಟು ಕೇಳ್ಕೊಂಡ್ರು ಎಷ್ಟು ಬೇಡ್ಕೊಂಡ್ರು ಈ ನಿಮ್ಮ ಕಂದನ ಮೇಲೆ ಕನಿಕರ ಅಂತಕ್ಕಂಥದ್ದು ಬರ್ಲಿಲ್ವಲ್ಲ ಸ್ವಾಮಿ ಸಿದ್ದಪ್ಪಾಜಿ ಗುರುದೇವ ಗುರುವಾರ್ತಕ್ಕಂಥ ಮಾತಲ್ಲಿ ತಿರಸ್ಕರಿಸಿದೆ ಅನ್ನೋದಾದರೆ ನನಗೆ ನೀನು ಶಿಷ್ಯನಲ್ಲ ನಿನಗೆ ನಾನು ಗುರುವಲ್ಲ ನಿಜ ಕಟ್ಟಿರ್ತಕ್ಕಂಥ ಮಣಿಯನ್ನು ಬಿಚ್ಚಾಕಿ ಕೊಟ್ಟಿರ್ತಕ್ಕಂಥ ಜೋಳಿಗೆ ಬರಲಿ ಹೊಟ್ಟೋಗು 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 ಸಿದ್ದಪ್ಪಾಜಿಯವರು ಕಡೆಗಡೆನಲ್ಲಿ ಕಣ್ಣೀರನ್ನು ಸುರಿಸಿ ಬಹಳ ದುಃಖವನ್ನು ಮಾಡ್ತಿದ್ದಾರೆ. ಹಪ್ಪ ಮಂಡ್ಯದಲ್ಲಿ ನನ್ನ ತಂದೆ ತಾಯಿಯನ್ನು ನಾನು ಬಿಟ್ಟು ಬಂದಿಲ್ಲ, ನನಗೆ ನೆಮ್ಮದಿ ಅಂತಕ್ಕಂಥದ್ದಿಲ್ವಲ್ಲಪ್ಪ. ನನ್ನಲ್ಲಿ ಹಡಗಿರ್ತಕ್ಕಂಥ ಅಹಂಕಾರ, ಕಾಮ, ಕ್ರೋಧ, ಮದ, ಮತ್ಸರವೆಲ್ಲ ಮಾಯವಾಗಿದೆ. ಆದ್ರೂ ನನ್ನನ್ನ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಸ್ವಾಮಿ. ಸಿದ್ದಪ್ಪಾಜಿ, ನೀನು ನನಗೆ ಕಬ್ಬಳದ ಹಾಯನಾನವನ್ನು ತಂದುಕೊಳ್ಳಿಲ್ಲ ಅಂದ್ಮೇಲೆ ನೀನು ನನ್ನ ಶಿಷ್ಯನಲ್ಲ, ನಾನು ಗುರುವಲ್ಲ ಅಂದ ಕೂಡಲೇ ಸಿದ್ದಪ್ಪಾಜಿ ಅವ್ರ ಕಣ್ಣಲ್ಲಿ ಕಣ್ಣೀರಿನಿಗೆ ಸುರಿಸುತ್ತ ಎಲ್ಲಿಗೆ ಬರ್ತಾ ಇದ್ದಾರೆ.
ಒಕ್ಕ ಒಕ್ಕಳ ನೀರ ಕಣ್ಣಿನಲ್ಲಿ ತುಂಬಿಕೊಳ್ಳು ಒಕ್ಕ ಒಕ್ಕಳ ನೀರ ಕಣ್ಣಿನಲ್ಲಿ ತುಂಬಿಕೊಂಡು ತನ್ನ ತಾಯಿ ದೊಡ್ಡಮ್ಮನ ಬಳಿಗೆ ಅಳು ಹಳುತ್ತ ಬರುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಪ್ಪ ನೀವೇ ಬಂದ್ಯೋ ಒಕ್ಕ ಒಕ್ಕಳ ನೀರ ಗುರುವೇ ದೇವಾ ಒಕ್ಕ ಒಕ್ಕಳ ನೀರ ಕಣ್ಣಿನಲ್ಲಿ ತುಂಬಿಕೊಂಡು ನಿಲ್ಲಿಸಿದ್ದಪ್ಪಾಗೆ ತನ್ನ ತಾಯಿ ದೊಡ್ಡಮ್ಮನ ಬಳಿಗೆ ಅಳು ಹಳುತ್ತಾ ಬರುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಗಣಗದ್ರಿ ಮನ್ನಾ ಓ ಗಯ್ಯ ಗಯ ಮಾಡು ಅಳುತ್ತಾ ಬರುವ ಮಗನ ನೋಡಿದರಂತೆ ತಾಯಿ ಜಗನ್ಮಾತೆ ದೊಡ್ಡಮ್ಮ ಸಿದ್ದು ಅತಿ ಮುದ್ದು ಸಿದ್ದು ಅತಿ ಮುದ್ದು ಯಾಕಪ್ಪ ಹೇಳ್ತಾ ಇದೀಯಾ ಈ ಹಾಳಾದ ಕಣ್ಣೀರು ನಿನಗೆ ಇನ್ನು ಮುನ್ನು ತಪ್ಪಾಲಿಲ್ವಾ ಸಿದ್ದಯ್ಯ ಸ್ವಾಮಿ ಬನ್ನಿ ಅಯ್ಯೋ ಮಗನೇ ಆ, ಆ, ಜ್ಯೋತಿ ಲಿಂಗಯ್ಯ ಬನ್ನಿ ಸಿದ್ದಯ್ಯ ಬನ್ನಿ ಪಾವಾಡ ಗೆದ್ದಯ್ಯ ಬನ್ನಿ ಸಿದ್ದಯ್ಯ ಬನ್ನಿ ಪವಾಡ ಗೆದ್ದಯ್ಯ ಬನ್ನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಜವರಾಯನ ತನಕ ಲಿಂಗಯ್ಯ ನೀ